ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಕೂಡ್ಲಿಗಿ ತಾಲೂಕು ಸಮಿತಿ ಕೂಡ್ಲಿಗಿ ಕೊರವತಿಯಿಂದ ಬೆಸ್ಕಾಂ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೂಡ್ಲಿಗಿ ತಾಲೂಕಿನಲ್ಲಿ 2 ತಿಂಗಳಿನಿಂದ ಸರಿಯಾಗಿ ವಿದ್ಯುತ್ ಸರಬರಾಜು ಆಗದೆ ಇವರ ಬಗ್ಗೆ ದೂರು ಹಾಗೂ ಸಂಬಂಧಿಸಿದವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಜೆಸ್ಕಾಂ ಕೂಡ್ಲಿಗಿ ಇವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕೂಡ್ಲಿಗಿ ಪಟ್ಟಣದಲ್ಲಿ ವಿದ್ಯುತ್ ಸಮಸ್ಯೆ 2 ತಿಂಗಳಿನಿಂದ ಇರುತ್ತದೆ. ದೂರವಾಣಿಯ ಮೂಲಕ ಕೇಳಿದಾಗ 10 ನಿಮಿಷದಲ್ಲಿ ಬರುತ್ತದೆ ಎಂದು ಉಡಾಫಿ ಉತ್ತರ ಕೊಡುತ್ತಾರೆ. ನಿರ್ಲಕ್ಷ್ಯ ತೋರುವ ಜೆಇ ಲೈನ್ಮ್ಯಾನ್ ಇವರಿಗೆ ಫೋನ್ ಮಾಡಿ ಎಂದು ಹೇಳ್ತಾರೆ. ಲೈನ್ಮ್ಯಾನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಎಷ್ಟು ಬಾರಿ ಫೋನನ್ನು ಕರೆ ಮಾಡಿದರೂ ಕೂಡ ಸರಿಯಾದ ರೀತಿಯಾದ ಸಹಕರಿಸುವ ಇರುವ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಂಘಟನೆಯು ಅಧಿಕಾರಿ ವಿರುದ್ಧ ದೂರು ಸಲ್ಲಿಸಿದರು. ಎಷ್ಟು ಸಾರಿ ನಾವು ಸಹಾಯವಾಣಿ ಸಂಖ್ಯೆ 1912ಕ್ಕೆ ದೂರವಾಣಿಯ ಮೂಲಕ ಕರೆ ಮಾಡಿದಾಗ ಅವರು ಸಹ ಜೆಇ ಕರೆ ಸ್ವೀಕರಿಸುತ್ತಿಲ್ಲ ಎಂದು ಹೇಳ್ತಾರೆ. ಹೀಗಾಗಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ತುಂಬ ತೊಂದರೆಗಳಾಗುತ್ತಿವೆ ಎಂದು ಮುಂದೆ ಏನು ಮಾಡಬೇಕು ಎಂದು ಕೇಳಿದಾಗ ನೀವು ದೂರು ಕೊಡಿ ಎಂದು ಹೇಳ್ತಾರೆ. ದೂರು ಕೊಟ್ಟರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡ್ಲಿಗಿ ಪಟ್ಟಣದಲ್ಲೇ ಹೀಗಾದರೆ ಹಳ್ಳಿಗಳ ಗತಿ ಏನು? ಆದ್ದರಿಂದ ತಾವು ದಯಮಾಡಿ ಸಂಬಂಧಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಸದರಿ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕೆಂದು ಸಂಘಟನೆಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸಿಐಟಿಯು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಗುನ್ನಳ್ಳಿ ಶ್ರೀಧರ. ಕರೆಂಟ್ ವಿದ್ಯುತ್ ಸರಬರಾಜು ಮಾಡುವ ಅಧಿಕಾರಿಗಳಿಗೆ ಒಂದ್ಸಲ ಕರೆಂಟ್ ತೆಗೆಯುವ ಅಧಿಕಾರಿಗಳಿಗೆ ಕಾರ್ಮಿಕರ ಸಮಸ್ಯೆಗಳನ್ನು ಈಡೇರಿಸಿದ ಅಧಿಕಾರಿಗಳಿಗೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದರೆ ನಿರ್ಲಕ್ಷ್ಯ ತೋರುವ ಅಧಿಕಾರಿಗೆ ಸಿಮ್ ಯಾರದು ನಮ್ಮದು ಸಿಮ್ ಯಾರದು ನಮ್ಮದು ಸಿಮ್ ಯಾರದು ಇವರು ಆಟ ಆಡಕ್ಕೆ ಸಿಮ್ ಕೊಟ್ಟಿರುವುದಿಲ್ಲ ಸಿಮ್ ಆಟ ಆಡಕ್ಕೆ ಕೊಟ್ಟಿರುವುದಿಲ್ಲ ಸಾರ್ವಜನಿಕರು ಫೋನ್ ಮಾಡಿದಾಗ ಸ್ವೀಕರಿಸಿ ಮಾತಾಡಲೇಬೇಕು ಕರೆಂಟ್ ಇದ್ದಿತ್ತು 24 ಅವರ್ಸ್ ಕೊಡಲೇಬೇಕು ಕರೆಂಟ್ ಇದ್ದಿತ್ತು 24 ಅವರ್ಸ್ ಟೌನಿನಲ್ಲಿ ಕೊಡಲೇಬೇಕು 5 ನಿಮಿಷಕ್ಕೊಂದ್ಸಲ ಕರೆಂಟ್ ತೆಗೆಯುವ ಅಧಿಕಾರಿಗಳಿಗೆ 5 ನಿಮಿಷಕ್ಕೊಂದ್ಸಲ ಕರೆಂಟ್ ತೆಗೆಯುವ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ತೋರುವ ಕೆಬಿ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ತೋರುವ ಕೆಬಿ ಜಯ ನಿರ್ಲಕ್ಷ್ಯ ತೋರುವ ಕೆಬಿ ಎಡಬ್ಲ್ಯೂಗೆ ಪಾಲಿಸ್ರಿ. ಅದನ್ನು ಹೇಳೋದು ನಾನು ಆದೇಶ ಏನೈತೆ ಅದನ್ನು ಪಾಲಿಸ್ರಿ. ನೀವು ಏನ್ ಹೇಳ್ತೀರಿ ರೈತರಿಗೆ 7 ತಾಸು ಕರೆಂಟ್ ಕೊಡ್ರಿ ಅಂತಂದೇಳಿ ಮನಿ ಪತ್ರ ಕೊಟ್ಟಾರಲ್ರಿ. ನಾವು ಮನಿ ಪತ್ರ ಕೊಡಬಲ್ಲ, ನಮ್ಮ ಸಮಸ್ಯೆ ಮಾತ್ರ ಅದ್ರಾಗ ಮೆನ್ಷನ್ ಮಾಡಿ. ಹೌದ್ರಿ, ಈಗ ನಿಮ್ ಸಮಸ್ಯೆ ಹೇಳಿದ್ರಿ, ನಾವು ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಎಲ್ಲರನ್ನು ಬ್ಯಾಲೆನ್ಸ್ ಮಾಡಿ ಕೆಲಸ ಮಾಡ್ಬಿಡ್ರಿ. ಟೌನ್ನಾಗೆಲ್ಲ ಪೂರ್ತಿ ತೆಗೆದ್ಬಿಡ್ರಿ, ರೈತರಿಗೆ ಕೊಡ್ರಿ. ಸಾಯಿಲಿ ಕರೆಂಟ್ ಇರೋದಂಗೆ ಇದು ನಿಮ್ಮ ಆಗ್ರಹ. ನಾವೆಲ್ಲರನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಎಲ್ಲರನ್ನು ಬ್ಯಾಲೆನ್ಸ್ ಮಾಡೋದಂದ್ರೆ ಹೆಂಗ 5 ನಿಮಿಷಕ್ಕೊಂದ್ಸಲ ಟ್ರಿಪ್ ಅದೇ ಇಲ್ಲಿರೋ ಸಮಸ್ಯೆ ಇದು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಯಾರು ಅರ್ಥ ಮಾಡ್ಕೋಬೇಕು? ಜನಗಳು ಇಲ್ಲಿರೋ ಅಲ್ರಿ, ನಾವ್ ಹೇಳ್ತಿರೋದು ನೀವು ಅರ್ಥ ಮಾಡ್ಕೋಬೇಕಂತ ಅದ್ರಾಗ ಬರೋದಿಲ್ಲ. ಕರೆಂಟ್ ಬಿಲ್ಲು ಟೈಮ್ ಅವಧಿ ಒಳಗೆ ಪಾವತಿಸಿ ಸಹಕರಿಸಿ ಅಂತ ಬರ್ತೀವಿ. ನಾವು ಸಹಕರಿಸ್ಬೇಕಂದ್ರೆ 20-10 ನಿಮಿಷ ಕರೆಂಟ್ ಹೋಗ್ಲಿ ಅಂತ ಸಹಕರಿಸೋದನ್ಬೇಕ, ಏನು 24 ಅವರ್ಸ್ ಕರೆಂಟ್ ಕೊಡ್ತೀರಿ ಅಂತ ಸಹಕರಿಸೋದಲ್ಲ. ಅವೆಲ್ಲ ಗೊತ್ತಿಲ್ರಿ ನಮ್ಗೆ, ಅವೆಲ್ಲ ನನಗೆ ಗೊತ್ತಿಲ್ಲ. ನಾವು ಇರ್ತಕ್ಕಂಥ ಏರಿಯಾದಾಗ, ನಾವಿರ್ತಕ್ಕಂಥ ಟೌನ್ಯಾಗ 24 ಅವರ್ಸ್ ಕರೆಂಟ್ ಬೇಕು. ಇಷ್ಟು ಮಾತ್ರ ಹೇಳಬಲ್ಲೆ ನಾನು. ನಿಮ್ ಪುರಾಣ, ನಿಮ್ ಕಷ್ಟ, ನಿಮ್ ಸಂಕಷ್ಟ ನೀನು ಅಲ್ಲಿ ತಾವೇನ್ ಹೇಳಿದಿರಲ್ಲ, ತಮ್ಮ ಮನವಿ ಕೊಟ್ಟಿದಿರಲ್ಲ, ಇದನ್ನ ನಾವು ತಗೊಂತೀವಿ. ಊರಲ್ಲಿ ಬಂದು ತಾವು ರಿಪೋರ್ಟ್ ಮಾಡಿ ಇದಕ್ಕೆ ನಾವು ವಿಮಾನ ಅಲ್ಲ ಪೂರ್ತಿ ರಿಪೋರ್ಟ್ ಕೊಡ್ತೀವಿ. ಏನಾಗಿದೆ ತಾವು ಮುಂದುವರೆಸ